ನಮಸ್ತೆ. ನಾನು ಉಮೇಶ್‌ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಕಾಶ್ಮೀರ ಕೈ ತಪ್ಪೋದಕ್ಕೆ ಯಾವ್ಯಾವ ರೀತಿ ಕಾರಣಗಳಾಯಿತು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೆ. ಮುಖ್ಯವಾಗಿ ನಮ್ಮ ರಾಜಕಾರಣಿಗಳು ಆ ಟೈಮಲ್ಲಿ ಯಾರು ನಮ್ಮ ದೇಶವನ್ನು ಕಾಯ್ತಾ ಇದ್ರೋ ಅವರಿಂದನೇ ಇಷ್ಟೆಲ್ಲ ಅನಾಹುತ ಆಯಿತು ಅಂತಂದರೂ ಸಹ ತಪ್ಪು ಆಗಲ್ಲ. ನಾನು ಹೇಳ್ದಂಗೆ ನೆಹರೂರವರು ಆ ಟೈಮಲ್ಲಿ ಗೆಳೆತನಕ್ಕೆ, ತಮ್ಮ ಸ್ವಾರ್ಥಕ್ಕೆ, ಹಾಗೆ ಮೌಂಟ್ ಬ್ಯಾಟನ್ ಅವರ ಮಾತನ್ನು ಕೇಳಲಿಲ್ಲ ಅಂದಿದ್ರೆ ಇವತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅನ್ನುವಂಥದ್ದು ಇರ್ತಾನೆ ಇರಲಿಲ್ಲ. ಕಾಶ್ಮೀರದ ಸಮಸ್ಯೆ ಪದೇ ಪದೇ ಬರ್ತಾನೆ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 4ರಿಂದ 5 ಯುದ್ಧಗಳು ನಡೆದಿರ್ಬೋದು. ಆ ಯುದ್ಧಗಳಾಗ್ತಾ ಇರಲಿಲ್ಲ. ನಮ್ಮ ಸೈನಿಕರ ಬಲಿದಾನ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ, ನಾನು ರಾಜಾರೋಷವಾಗಿ ಹೇಳ್ಬೋದು, ಎಲ್ಲರೂ ಹೇಳ್ಬೋದು, ನಮ್ಮ ರಾಜಕಾರಣಿಗಳು. ಅವ್ರು ತಗೊಳ್ಳೋವಂಥ ನಿರ್ಧಾರ ದೇಶಕ್ಕೆ ಒಳ್ಳೇದು ಮಾಡೋದ್ರ ಬದಲು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಮೊದಲನೇದಾಗಿ ಹೇಳ್ತೀನಿ, ಈಗ ನೆಹರೂರವರು ಅವರು ಫ್ರೆಂಡ್ಶಿಪ್ಗೆ ಮಹತ್ವವನ್ನು ಕೊಟ್ಟರು. ಆ ಟೈಮಲ್ಲಿ ಅಂದರೆ ಅಕ್ಟೋಬರ್ 22, 1942ರಲ್ಲಿ ಪಾಕಿಸ್ತಾನದ ಉಗ್ರರು, ಸೈನಿಕರು ಶ್ರೀನಗರಕ್ಕೆ ಹತ್ತತ್ರನೇ ಬಂದ್ಬಿಟ್ಟಿರ್ತಾರೆ. ಇನ್ನೇನು ಒಳಗಡೆ ಬರಬೇಕು, ಒಂದು 6-7 ಕಿಲೋಮೀಟ್ರ್ ಅನ್ನೋಷ್ಟು ಒಳಗಡೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿಗೆ ಬಂದು ಅವರು ಅಲ್ಲಿ ಶ್ರೀನಗರದ ಮೊಹೋರ್ ಪವರ್, ಅಂದರೆ ಮೊಹೋರ್ ಅನ್ನೋದು ಒಂದು ಪವರ್ ಹೌಸ್, ಕರೆಂಟನ್ನು ಶೇಖರಣೆ ಮಾಡುವಂಥದ್ದು ಅಥವಾ ಪವರ್ ಹೌಸ್ ಅಂತ ಏನು ಕರಿತೀವಿ, ಅದನ್ನು ಧ್ವಂಸ ಮಾಡ್ತಾರೆ. ಇಡೀ ಕಾಶ್ಮೀರ ಆ ಟೈಮಲ್ಲಿ ಕತ್ಲೆಯಲ್ಲಿ ಮುಳುಗೋಗುತ್ತೆ. ಆದರೆ ಮೌಂಟ್ ಬ್ಯಾಟನ್ನು ಅದು ಏನೇ ಹೇಳಬೇಕು, ಆ ತಕ್ಷಣಕ್ಕೆ ಕಾಶ್ಮೀರವನ್ನು ನಮ್ಮ ಉಳಿಸ್ಕೊಳ್ಳಿ ಹೇಳೋದ್ರ ಬದಲು ಅವರು ಆದಷ್ಟು ಡಿಲೇಯನ್ನು ಮಾಡ್ತಿರ್ತಾರೆ. ಅವ್ರಿಗೆ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಬೇಕು ಅನ್ನೋದೇ ತಲೆ ಒಳಗಡೆ ಇರ್ತದೆ. ಅದು ಯಾವ ಉದ್ದೇಶ ಅಂತ ಬಹುಶಃ ಮುಂದೆ ಹೇಳ್ತಾ ಹೋಗಿರ್ಬೋದು, ಹೇಳ್ತೀನಿ ಖಂಡಿತ. ಆದರೆ ಅದು ಮಾಡೋದೇ ಇಲ್ಲ. ಆ ಟೈಮಲ್ಲಿ ನೋಡಿ, ದೆಹಲಿಯಿಂದ ಅಂದರೆ ಶ್ರೀನಗರದ ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ VP ಮೆನನ್ ಮತ್ತು ಶ್ಯಾಮ್ ಮಾಣಿಕ್ ಶಾ ಅನ್ನೋರನ್ನ ಕಳಿಸಿರ್ತಾರೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಯಾರು ಇನ್ನೊಂದು VP ಮೆನನ್ ಹೇಳ್ತಾರೆ, ಇನ್ನೊಂದು ಕ್ಷಣ ಏನಾದರೂ ನಾವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅಲ್ಲದೆ ಕಾಶ್ಮೀರ ನಮ್ಮ ಕೈ ಸಿಗಲ್ಲ ಅನ್ನೋದು ಅವ್ರ ತಲೆ ಒಳಗಡೆ ಬರುತ್ತೆ. ತಕ್ಷಣಕ್ಕೆ ಹೇಳ್ತಾರೆ ಅವರು ಹರಿಸಿಂಗ್ ಆ ರಾಜನ್ಗೆ, ನಿನಗೆ ತಕ್ಷಣಕ್ಕೆ ನೀನು ಶ್ರೀನಗರವನ್ನು ಬಿಟ್ಟು ಜಮ್ಮುವಿಗೆ ಹೋಗ್ಬಿಡು ಅಂತ. ಕಾರಣ ಇಷ್ಟೇ, ಹರಿಸಿಂಗನ ಮತ್ತೆ ಅವನನ್ನು ಹಿಡಿದು ಮತ್ತು ಅವನ ಹತ್ರ ಇರುವಂಥ ಒಂದಷ್ಟು ಏನು ಬೆಲೆ ಬಾಳುವಂಥ ವಸ್ತುಗಳಿರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ತಗೊಂಡು ನೀನು ಜಮ್ಮುವಿಗೆ ಹೊರಟು ಬಿಡು ಅಂತ ಸಲಹೆಯನ್ನು ಕೊಡ್ತಾರೆ. ಆವಾಗ ಅದೇ ರಾತ್ರಿ ಹರಿಸಿಂಗ್ ತನ್ನ ಹತ್ರ ಇರುವಂಥ ಅಮೂಲ್ಯವಾದ ರತ್ನಾಭರಣಗಳೊಂದಿಗೆ ಸುಮಾರು 200 ಕಿಲೋಮೀಟರ್ ದೂರ ಇರುತ್ತೆ ಶ್ರೀನಗರವನ್ನು ಬಿಟ್ಟು ಅವರು ಜಮ್ಮುವಿಗೆ ಬಂದುಬಿಡ್ತಾರೆ. ಅವರು ಬಂದು ಹೇಳ್ತಾರೆ, ನೀವು ತಕ್ಷಣಕ್ಕೆ ಸೈನ್ಯವನ್ನು ಏರ್ಲಿಫ್ಟ್ ಮಾಡಿಲ್ಲ ಅಂದರೆ ಕಾಶ್ಮೀರ ನಮ್ಮ ಕೈ ತಪ್ಪೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ನಮ್ಮ ನೆಹರೂರವ್ರು ಹೇಳ್ತಾರೆ, ರಾಜ ಹರಿಸಿಂಗ್ ಪತ್ರಕ್ಕೆ ಸೈನ್ ಹಾಕಿಲ್ಲ, ಪತ್ರಕ್ಕೆ ಸೈನ್ ಹಾಕ್ತೇನೆ ನಾನು ಸೈನ್ಯ ಕಳ್ಸೋಕ್ಕಾಗಲ್ಲ ಅಂತ. ಇಲ್ಲಿ ಕಾಶ್ಮೀರದಲ್ಲಿ ಜನ ಸಾಯ್ತವ್ರೆ, ಹತ್ಯೆ ಮಾಡ್ತಿದ್ದಾರೆ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ. ಇದ್ಯಾವುದು ನೆಹರೂರವ್ರ ತಲೆಗೆ ಹೋಗಲಿಲ್ಲ. ಕಾಶ್ಮೀರ ನಮ್ಮ ಕೈ ತಪ್ಪುತ್ತೆ ಅವ್ರ ತಲೆ ಒಳಗಡೆ ಹೋಗಿಲ್ಲ. ಅವ್ರಿಗೆ ಪೇಪರ್ಗೆ ಸೈನ್ ಬೇಕಿತ್ತಂತೆ ಅಧಿಕೃತವಾಗಿ. ಹಾಗಾಗಿ ಆ ಕಾರಣವನ್ನು ಹೇಳ್ತಾರೆ. ಸರಿಯಪ್ಪ ಆಯಿತು ಅಂತ ಹೇಳಿ ಮತ್ತೆ ನೋಡಿ, ಅಕ್ಟೋಬರ್ 26, 1947 VP ಮೆನನ್ ಮತ್ತೆ ಓಡೋಗ್ತಾರೆ ಹರಿಸಿಂಗನ ಹತ್ರಕ್ಕೆ. ಎಲ್ಲಿಗೆ? ಅವ್ನು ಶ್ರೀನಗರ ಬಿಟ್ಟು ಜಮ್ಮುಗೆ ಬಂದಿರ್ತಾನೆ, ಅವನು ಪ್ರಾಣ ಭೀತಿಯಿಂದ ಮತ್ತೆ ಜಮ್ಮುಗೆ ಓಡೋಗ್ತಾರೆ. ಅಲ್ಲೋಗಿ ಅವ್ನ ಕೈಯಲ್ಲಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಬರ್ತಾರೆ. ಇಷ್ಟಾದರೂ ಸಹ ನಮ್ಮ ನೆಹರೂರವ್ರು ಏನು ಹೇಳ್ತಾರೆ, ಹಂಗೆಲ್ಲ ಸುಮ್ಮನೆ ಕಳಿಸ್ಬೇಕಾ? ನಾವು ವಿಶ್ವಸಂಸ್ಥೆನ ಕೇಳಬಾರ್ದಾ, ರಷ್ಯನ್ ಕೇಳಬಾರ್ದಾ, ಆಫ್ರಿಕಾ ಕೇಳಬಾರ್ದಾ, ಜಪಾನ್ ಕೇಳಬಾರ್ದಾ, ಜರ್ಮನಿ ಕೇಳಬಾರ್ದಾ ಅಂದ್ಕೊಂಡು ಕತೆ ಹೇಳ್ತಾರೆ. ಆಗ ನಮ್ಮ ಏನು ಉಕ್ಕಿನ ಮನುಷ್ಯ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮತ್ತು ಶ್ಯಾಮ್ ಮಾಣಿಕ್ ಶಾ ಹೇಳ್ತಾರೆ, ನೀವು ಹಿಂಗೆ ಮೀನಾಮೇಷ ಎಣಿಸ್ತಾ ಇದ್ರೆ ಕಾಶ್ಮೀರನ ಪಾಕಿಸ್ತಾನದವರು ಒತ್ಕೊಂಡು ತಟ್ಟೆಲಿಟ್ಟು ಕೊಟ್ಟಂಗಾಗುತ್ತೆ, ಒತ್ಕೊಂಡು ಹೋಗ್ತಾರೆ. ನಿಮ್ಗೆ ಏನು ಕಾಶ್ಮೀರ ಬೇಕಾ ಬೇಡವಾ ಅಷ್ಟಾರು ಹೇಳ್ಬಿಡಿ ಅಂತ. ಇಲ್ಲ ಬೇಕು ಅಂತ ಹೇಳಿದಾಗ ಒಂಥರ ರೋಷಾವೇಶದಿಂದನೇ ಹೇಳ್ತಾರೆ ಅಂತ ಹೇಳ್ಬೋದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಹೇಳ್ತಾರೆ, ಮೊದಲು ನೀವು ಆರ್ಡ್ರನ್ನ ಪಾಸ್ ಮಾಡಿ ಕಾಶ್ಮೀರ ಬೇಕು ಅಂತಂದರೆ, ಇಲ್ಲ ಅಂದರೆ ಕಾಶ್ಮೀರ ನಮ್ಮ ಕೈ ತಪ್ಪು ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಅವರು ಆರ್ಡ್ರನ್ನ ಪಾಸ್ ಮಾಡ್ತಾರೆ. ಆ ತಕ್ಷಣಕ್ಕೆ ಏನು ಮಾಡ್ತಾರೆ, ಈ ಶ್ಯಾಮ್ ಮಾಣಿಕ್ ಶಾ ಅವರು ಒಂದು ವಿಮಾನವನ್ನು ಸದ್ದುಗೊಳಿಸಿರ್ತಾರೆ. ತಕ್ಷಣಕ್ಕೆ ಏರ್ಲಿಫ್ಟನ್ನು ಮಾಡ್ತಾರೆ. ಅಂದರೆ ಒಂದಷ್ಟು ಸೈನಿಕರನ್ನು ಏರ್ಲಿಫ್ಟ್ ಮಾಡ್ತಾರೆ.
ಆಗ ಅವ್ರು ಹೇಳ್ತಾರೆ, ಅಲ್ಲಿನ ಜಮ್ಮು ಕಾಶ್ಮೀರದ ಪ್ರಧಾನಮಂತ್ರಿ ಅಂದರೆ ರಾಜ ತನ್ನ ಅಧಿಕಾರವನ್ನು ಕಳ್ಕೊಂಡು ಅಲ್ಲಿ ಒಂದು ಏನು ಟೆಂಪ್ರವರಿ ಅಧಿಕಾರ ಆಡಳಿತ ಬಂದಿರುತ್ತೆ. ಅವನು ಹೇಳ್ತಾನೆ, ನೀವು ನಮಗೆ ಈಗ ಕಾಶ್ಮೀರದ ಜನರಿಗೆ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಾನು ಕರಾಚಿಗೆ ಹೋಗ್ಬಿಟ್ಟು ಜಮ್ಮು ಕಾಶ್ಮೀರವನ್ನು ಅವರು ಕೊಟ್ಬಿಡ್ತೀನಿ ಅಂತ ಅವನು ಒಂದು ಬಾಂಬ್ ಹಾಕಿರ್ತಾನೆ. ಇದೆಲ್ಲದರ ಮಧ್ಯೆ ನಮ್ಮ ಹೋರಾಟದಂಥ ವೀರ ಸೈನಿಕರಿಗೆ ನಾವು ಇವತ್ತು ಅಲ್ಲ ಯಾವತ್ತೂ ಕೃತಜ್ಞತರಾಗಿರಬೇಕು. ಬಹುಶಃ ಅವರು ಮಾಡಿದಂಥ ತ್ಯಾಗ ಬಲಿದಾನಕ್ಕೆ ಇನ್ನೂ ಸಹ ಕಾಶ್ಮೀರ ನಮ್ಮ ಪೂರ್ತಿ ತೆಕ್ಕೆಗೆ ಬರಲಿಲ್ಲ ಅಂತ ಹೇಳ್ಕೋಬೇಕು ಅಂದರೆ ಎಲ್ರಿಗೂ ವಿಷಾದ ಆಗುತ್ತೆ. ಯುದ್ಧ ನಮ್ಮ ಏನು ಧ್ಯೇಯ ಅಲ್ಲ, ಯುದ್ಧ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಅಲ್ಲ. ಆದರೂ ಈ ಪಾಕಿಸ್ತಾನ 1947ರಿಂದ ಇಲ್ಲಿಯವರೆಗೂ ಕ್ಯಾತೆ ತೆಗಿತಾನೆ ಬಂದಿದೆ, ಕ್ಯಾತೆ ಮಾಡ್ತಾನೆ ಇದ್ರೆ. ಆದ್ರೂ ಸಹ ಅದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ನಾವು ಕೊಡ್ತಾನೆ ಇದ್ರೂ ಸಹ ಅದಕ್ಕೆ ಏನು ಒಂದು ಫುಲ್ ಸ್ಟಾಪ್ ಇಡ್ತಾನೆ ಇಲ್ಲ. ಕಾಮ ಈ ಫುಲ್ ಸ್ಟಾಪನ್ನು ಇಟ್ಟಾಗ ಮಾತ್ರ ಈ ನಮ್ಮ ಸೈನಿಕರ ತ್ಯಾಗ ಬಲಿದಾನಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಆಗ ನಾನು ಹೇಳ್ದಂಗೆ ತುಂಬ ಕಷ್ಟ ಇರುತ್ತೆ. ಇಡೀ ಏನು ಸೈನ್ಯವನ್ನು ಏರ್ ಲಿಫ್ಟ್ ಮಾಡೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೈನಿಕರನ್ನು ಏರ್ ಲಿಫ್ಟ್ ಮಾಡಿ ಶ್ರೀನಗರವನ್ನು ಅಂದರೆ ಶ್ರೀನಗರದಲ್ಲಿದ್ದಂಥ ವಾಯುನೆಲೆಯನ್ನು ನೋಡ್ಕೊಳ್ಳೋದಕ್ಕೆ ನಿಯೋಜಿಸಲಾಗುತ್ತೆ. ಯಾರವರು? ಕರ್ನಲ್ ದಿವಾನ್ ರಂಜಿತ್ ರಾಯ್ ಅನ್ನೋವಂಥ ಒಬ್ಬ ಸಿಖ್ ರೆಜಿಮೆಂಟಿನ ಮೊದಲ ಬೆಟಾಲಿಯನ್ ಕಮಾಂಡರ್ ಅಧಿಕಾರಿ ಗುರ್ಗಾಂವ್ ಅಂದರೆ ಶ್ರೀನಗರದ ಗುರ್ಗಾಂವ್ ಅನ್ನೋ ಪ್ರದೇಶದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಯಾಕೆ ಅಂದರೆ ಆ ಟೈಮಲ್ಲಿ ಪಾಕಿಸ್ತಾನ ದೇಶ ವಿಭಜನೆ ಒಂದು, ಲೂಟಿ ಅತ್ಯಾಚಾರ ಸುಲಿಗೆ ಒಂದು, ದೊಂಬಿ ಕದನಗಳು ಒಂದು. ಇದರಿಂದ ಜನಗಳಿಗೆ ತುಂಬ ಏನು ಭಯಭೀತರಾಗಿರ್ತಾರೆ. ಅವ್ರಿಗೆ ಸಾಂತ್ವನವನ್ನು ಹೇಳ್ಕೊಂಡು ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಆಗ ಅವ್ರಿಗೆ ಶ್ರೀನಗರಕ್ಕೆ ಬರೋಕ್ಕೆ ಆದೇಶವನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಸೈನಿಕರು ಅಂದರೆ ನಾನು ಮೊದಲೇ ಹೇಳ್ದಂಗೆ ಪಾಕಿಸ್ತಾನದ ಸೈನಿಕರು ಆಲ್ರೆಡಿ ಅಲ್ಲಿ ಬರೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ, ಹೆಬ್ಬಾಗಿಲಿಗೆ ಬಂದು ನಿಂತುಬಿಟ್ಟಿರ್ತಾರೆ. ಹಂಗಾಗಿ ಶ್ರೀನಗರಕ್ಕೆ ಬನ್ನಿ ಅಂತ ಅವ್ರಿಗೆ ಒಂದು ಆದೇಶ ಹೋಗುತ್ತೆ. ಅದೇ ಟೈಮಲ್ಲಿ ಅವರು ಮತ್ತೊಂದು ಆದೇಶ ಬರುತ್ತೆ, ಒಂದು ವೇಳೆ ನೀವು ಅಲ್ಲಿಗೆ ಹೋಗೋವಷ್ಟರಲ್ಲಿ ಅವರೇನಾದರೂ ಶ್ರೀನಗರವನ್ನು ಮುತ್ತಿಗೆ ಹಾಕ್ಬಿಟ್ಟಿದ್ರೆ ನೀವು ತಕ್ಷಣ ಜಮ್ಮುಗೆ ಬನ್ನಿ ಅಂತ. ಯಾಕಂದರೆ ಶ್ರೀನಗರ ಕೈತಪ್ಪು ಜಮ್ಮುನೂ ಕೈತಪ್ಪೋದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು. ಹಾಗಾಗಿ ನೀವು ಜಮ್ಮುವಿಗೆ ಬನ್ನಿ ಅಂತ ಹೇಳ್ತಾರೆ. ಮತ್ತೆ ಏರ್ ಲಿಫ್ಟ್ ಮಾಡಲಾಗುತ್ತೆ. 2 ಬೆಟಾಲಿಯನ್ನ ಶ್ರೀನಗರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ. ಆ ಟೈಮಲ್ಲಿ ಈ ಕರ್ನಲ್ ರಾಯ್ ಅವರು ಸೈನಿಕರ ಅಂದರೆ ಫಸ್ಟು ವಾಯುನೆಲೆಯನ್ನು ವಿಮಾನ ನಿಲ್ದಾಣದ ಸುತ್ತ ಸೈನಿಕರನ್ನು ಬಿಗಿ ಬಂದೋಬಸ್ತೆ ಮಾಡಲಾಗುತ್ತೆ. ಯಾಕಂದರೆ ಗೊತ್ತಿದೆಯಲ್ಲ, ಅದೇ ಒಂದು ವಾಯುನೆಲೆ ಇದ್ದಿದ್ದು. ಬಹುಶಃ ಅದೇನಾದರೂ ಧ್ವಂಸ ಆದರೆ ಏರ್ ಲಿಫ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೈನಿಕರನ್ನು. ಇರೋಷ್ಟು ಸೈನಿಕರನ್ನು ಹೆಚ್ಚಿನ ಪ್ರಮಾಣದಲ್ಲಿದ್ದಂಥ ಪಾಕಿಸ್ತಾನ ಸೈನಿಕರು ಹತ್ಯೆ ಮಾಡಿ ಅಥವಾ ಮೋಸದಿಂದ ಇದು ಮಾಡಿ ನಮ್ಮ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋ ಚಾನ್ಸಸ್ ತುಂಬ ಇತ್ತು. ಹಾಗಾಗಿ ನಮಗೆ ಏನು ವಾಯುನೆಲೆ ತುಂಬ ಮುಖ್ಯ ಆಗಿರುತ್ತೆ. ಆ ಕಾರಣಕ್ಕೆ ಅಲ್ಲಿ ಬಿಗಿಯನ್ನು ಬಂದೋಬಸ್ತು ಮಾಡಲಾಗುತ್ತೆ. ಆಗ ಒಂದು ಸಣ್ಣ ಪುಟ್ಟ ನಂತರ ಒಂದು ಸಣ್ಣ ತಂಡದೊಂದಿಗೆ ಶ್ರೀನಗರದಿಂದ ಮುಂದೆ ಹೋಗ್ತಾರೆ. ಯಾಕಂದರೆ ಮುಖಾಮುಖಿಯಾಗಿ ಅವ್ರನ್ನ ಹಿಂದೆ ಕಳಿಸೋಂಥದ್ದು, ಅಂದರೆ ಶ್ರೀನಗರಕ್ಕೆ ಮುತ್ತಿಗೆ ಹಾಕ್ದಂಗೆ ಅವ್ರನ್ನ ಹಿಂದೆ ಕಳಿಸೋದಷ್ಟೇ ಉದ್ದೇಶ ಆಗಿರುತ್ತೆ. ಅಲ್ಲದೆ ಈ ಕರ್ನಲ್ ರಾಯ್ ಮತ್ತು ಅವರು ಸೈನಿಕರು ಏನು ಮಾಡ್ತಾರೆ, ಈ ಬಾರಾಮುಲ್ಲಾ ಸುತ್ತಮುತ್ತ ಈ ಹಳ್ಳಿಗಳೇನಿರುತ್ತೆ ಅಲ್ಲಿ ಗುಂಡಿಗಳನ್ನು ತೋಡಿ ಶತ್ರುಗಳನ್ನು ಎದುರಿಸೋದಕ್ಕೆ ಅವ್ರ ಕೈಲಿ ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ಅಂದರೆ ಮುಂದೆ ಬರ್ದಿರಂಗೆ, ಅಂದರೆ ಒಂದು ಗುಂಡಿಯನ್ನು ತೋಡಿದ್ರೆ ಅದು ಗುಂಡಿ ಒಳಗಡೆ ಬೀಳ್ತಾರೆ, ಮತ್ತು ಅದು ಅವ್ರು ಎತ್ತಿ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಆಗ ನಾವು ಅವ್ರನ್ನ ಒಂದಷ್ಟು ಹಿಂದೆ ಕಳಿಸ್ಬೋದು ಅಥವಾ ಒಂದಷ್ಟು ಅವ್ರಿಗೆ ಎದುರಿಸ್ಬೋದು ಅನ್ನೋ ಅವ್ರದ್ದೇ ಆದಂಥ ಯೋಜನೆಗಳನ್ನು ಮಾಡಿಕೊಂಡು ಮುಂದೆ ಬರ್ತಾ ಇರ್ತಾರೆ. ಅಲ್ಲದೆ ನಾನು ಹೇಳ್ದಂಗೆ ಪಾಕಿಸ್ತಾನಿ ಸೈನಿಕರು ಸಹ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅಕ್ಟೋಬರ್ 28, 1947ರಲ್ಲಿ ರಾಯ್ ತಂಡದವ್ರಿಗೂ ಮತ್ತು ಈ ಪಾಕಿಸ್ತಾನಿ ಬಂಡುಕೋರರಿಗೂ ನೇರ ಹಣಾಹಣಿಯಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಜಮ್ಮು ಕಾಶ್ಮೀರಲ್ಲಿ ಏನು ಹವಾಮಾನ ಅಂತ ಹೇಳ್ಕೊಳ್ಳೋಂಗಿರಲ್ಲ. ಎಲ್ಲದರ ನಡುವೆಯೂ ಸಹ ನಮ್ಮ ಭಾರತದ ಸೇನಾನಿ ರಾಯ್ ಅವರು ಅವರ ಹೋರಾಟಕ್ಕೆ ನಿಜ ಪಾಕಿಸ್ತಾನದ ಬಂಡುಕೋರರು ಸೈನಿಕರು ಬೆಚ್ಚಿ ಬೀಳ್ತಾರೆ. ಅವರು ಮುಂದೆ ಬರ್ದಿರೋ ರೀತಿ ತಡೆಯೋದ್ರಲ್ಲಿ ಯಶಸ್ವಿನೂ ಸಹ ಆಗ್ತಾರೆ. ಆದರೆ ಇದಾದ ಮೇಲೆ ಅವ್ರು ಏನು ಮಾಡ್ತಾರೆ, ಈ ಕಡೆಯಿಂದ ನಾವು ಬರೋಕ್ಕಾಗಲಿಲ್ಲ,
ಬದ್ಗಾಮಿಂದ ಬರೋಣ, ಈ ಕಡೆಯಿಂದ ಬರೋಕ್ಕಾಗಲಿಲ್ಲ, ಇನ್ನೊಂದು ರೂಟು ಕಳ್ಳ ರೂಟು, ಅವ್ರದ್ದೆಲ್ಲ ಬರೀ ಅಂಥದ್ದೇ ತಾನೇ. ಆ ಕಳ್ಳ ರೂಟಿಂದ ಇನ್ನೊಂದು ಬದ್ಗಾಮಿಂದ ಬರೋಕ್ಕೆ ಶುರು ಮಾಡ್ತಾರೆ. ಆದರೂ ಸಹ ಹೆಚ್ಚಿನ ಯಾವ ಕ್ಷಣದಲ್ಲಾದರೂ ಸಹ ಶ್ರೀನಗರವನ್ನು ಮುತ್ತಿಗೆ ಹಾಕ್ಬೋದು, ಆ ಚಾನ್ಸಸ್ ತುಂಬ ಇತ್ತು. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಮತ್ತೆ ಬದ್ಗಾಮ್ ಕಡೆಯಿಂದ ಬರೋದನ್ನು ತಪ್ಪಿಸೋದಕ್ಕೆ ಶತ್ರುಗಳನ್ನ ತಡೆಯುವಲ್ಲಿಯೂ ಸಹ ಅದು ಯಶಸ್ವಿ ಆಗುತ್ತೆ. ಆ ಟೈಮಲ್ಲೇ ಈ ಶತ್ರುಗಳ ಸೈನ್ಯಕ್ಕೆ ನಮ್ಮ ಲೆಫ್ಟಿನೆಂಟ್ ಕರ್ನಲ್ ರಾಯ್ ಅವರು ಶತ್ರುಗಳ ಗುಂಡಿಗೆ ಬಲಿಯಾಗಬೇಕಾಗುತ್ತೆ. ಅವರ ವೀರ ಮರಣಕ್ಕೆ, ಅಪ್ರತಿಮ ಹೋರಾಟಕ್ಕೆ ನಮ್ಮ ಭಾರತ ಸರ್ಕಾರ ಅವ್ರಿಗೆ ಸತ್ತ ನಂತರ ಕೊಡುವಂಥ, ಸೈನಿಕರಿಗೆ ಸತ್ತ ನಂತರ ಕೊಡುವಂಥ ಮಹಾವೀರ ಚಕ್ರ ಅನ್ನೋ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಈ ಸ್ವಲ್ಪ ಕಾಲದ ನಡುವಿನ ಹೋರಾಟದಿಂದ ಭಾರತೀಯ ಸೈನ್ಯಕ್ಕೆ ಒಂದಷ್ಟು ಸಮಯಾವಕಾಶ ಸಿಗುತ್ತೆ. ಒಂದಷ್ಟು ಸೈನಿಕರನ್ನು ಏರ್ಲಿಫ್ಟ್ ಮಾಡೋದಕ್ಕೆ ಒಂದಷ್ಟು ಸಮಯಾವಕಾಶ ಸಿಗುತ್ತೆ. ಆ ಟೈಮಲ್ಲೇ ಈ ಪಾಕಿಸ್ತಾನಿ ಉಗ್ರರು ಬದ್ಗಾಮ್ ಕಡೆಯಿಂದ ಶ್ರೀನಗರದ ವಾಯುನೆಲೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಟೈಮಲ್ಲಿ ಮೇಜರ್ ಸೋಮನಾಥ್ ಶರ್ಮಾ ಅನ್ನೋರು ಸಹ ನೆಕ್ಸ್ಟ್ ಏನು ಅಧಿಕಾರವನ್ನು ವಹಿಸ್ಕೋತಾರೆ, ಅಂದರೆ ಲೀಡರ್ಶಿಪ್ಪಲ್ಲಿ ಅಧಿಕಾರವನ್ನು ವಹಿಸ್ಕೋತಾರೆ. ಆ ಟೈಮಲ್ಲಿ ಅವ್ರಿಗೆ ಎಡಭುಜಕ್ಕೆ ತುಂಬ ಏಟಾಗಿರುತ್ತೆ. ಆವಾಗ ಹೇಳ್ತಾರೆ, ಅವರ ಮೆಡಿಕಲ್ ಆಫೀಸರ್ ಹೇಳ್ತಾರೆ, ನೋಡಿ ಈ ಟೈಮಲ್ಲಿ ನೀವು ಯುದ್ಧ ಭೂಮಿಗೆ ಹೋಗೋದು ಸರಿಯಲ್ಲ, ಯಾಕೆ ಅಂತಂದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ, ನಾನು ಬ್ರಿಟಿಷರ ಅವಧಿಯಲ್ಲೇ 4 ವರ್ಷಗಳ ಕಾಲ ಸೈನ್ಯದಲ್ಲಿ ಕೆಲಸ ಮಾಡಿದ್ದೀನಿ, ಆದರೆ ಈಗ ನನ್ನ ದೇಶಕ್ಕಾಗಿ ಮಾಡೋವಂಥ ಅವಕಾಶ ಸಿಕ್ಕಿದೆ, ಹಾಗಾಗಿ ನಾನು ಯುದ್ಧಕ್ಕೆ ಹೋಗ್ತೀನಿ, ಇಂಥ ಅಪೂರ್ವವಾದ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಯುದ್ಧ ಭೂಮಿಗೂ ಸಹ ಹೋಗ್ತಾರೆ. ಅವರ ಜೊತೆ LP ಸೇನ್ ಅವರು, ಅವರ ಸ್ನೇಹಿತ, ಅವರು ಸಹ ಯುದ್ಧದಲ್ಲಿ ಹೋರಾಡೋದಕ್ಕೆ ಹೋಗ್ತಾರೆ. ಅವರು LP ಸೇನ್ ಅವರು ಹೇಳ್ತಾರೆ, ನೋಡು ನೀನು ಎಲ್ಲೂ ಹೋಗಬೇಡ, ಶ್ರೀನಗರದ ವಾಯುನೆಲೆಯನ್ನು ರಕ್ಷಿಸ್ಕೊಂಡು ಅಲ್ಲೇ ಇರು. ಕಾರಣ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ವಾಯುನೆಲೆ ತುಂಬ ಇಂಪಾರ್ಟೆಂಟು, ಆ ಕಾರಣಕ್ಕೆ ನೀನು ಅಲ್ಲೇ ಇರು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ವಾಯುನೆಲೆ ಶತ್ರುಗಳ ಕೈವಶವಾಗೋಕ್ಕೆ ನಾವು ಬಿಡಬಾರ್ದು ಅಂತ. ಹಂಗಾಗಿ ಅಲ್ಲೇ ಭಾರೀ ಪ್ರಮಾಣದ ಸೈನ್ಯವನ್ನು ಇಟ್ಕೊಂಡು ಅವರು ಅಲ್ಲಿ ಕಾವಲಿಗೆ ಇರಬೇಕಾಗುತ್ತೆ. ಆ ಟೈಮಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರು ಸೋಮಿ ಅವರು, ಅವರ ಆಫೀಸರ್ ಅಂದರೆ ಕಮಾಂಡರ್ ಆಫೀಸರ್ SK ಸಿನ್ಹಾ ಅವ್ರಿಗೆ ಹೇಳ್ತಾರೆ, ನೋಡಿ ಸರ್, ಬಾರಾಮುಲ್ಲಾದಲ್ಲಿ ಶತ್ರುಗಳು ಲೂಟಿ ಮಾಡ್ತಿದ್ದಾರೆ, ಅಲ್ಲಿ ನನ್ನ ಕೆಲಸವನ್ನು ಮಾಡಬೇಕು, ಇಲ್ಲಿ ವಾಯುನೆಲೆನ ಕಾಯೋದಕ್ಕೆ ನನ್ನನ್ನು ನಿಯೋಜಿಸಿದ್ದೀರ, ಇಲ್ಲೇನು ನನಗೆ ಅಂಥ ಕೆಲಸ, ನಾನು ನನ್ನ ಮತ್ತು ಬೆಟಾಲಿಯನ್ಗೆ ಏನು ಅಂಥ ಕೆಲಸ ಇಲ್ಲ, ಹಂಗಾಗಿ ನಾನೇನು ಮಾಡ್ತೀನಿ, ಬಾರಾಮುಲ್ಲಾಗೆ ಹೋಗಿ ಶತ್ರುಗಳನ್ನು ನಾನು ಎದುರಿಸ್ತೀನಿ, ನನಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನಿನಗೂ ಟೈಮ್ ಬಂದೇ ಬರುತ್ತೆ, ನೀನು ಶತ್ರುಗಳ ಜೊತೆ ಹೋರಾಡ್ಬೋದು, ಆದರೆ ಒಂದು ಸ್ವಲ್ಪ ಟೈಮ್ ಸಿಗಲಿ, ಆವಾಗ ನೀವು ಅಲ್ಲಿ ಹೋಗಿ ಹೋರಾಡೋರಂತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಸೋಮನಾಥ್ ಶರ್ಮಾ ಅವರು ಯಾವ ರೀತಿ ಹೋರಾಡಿದ್ರು ಅಂತ ನೀವು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಬೇಕು. ಹಾಗೆ ನಾನು ಹೇಳಿರುವಂಥ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.